ಮಲ್ಲಿಗೆ ಮಾಡು ಚಾನಲ್ಗೆ ಸ್ವಾಗತ. ಇವತ್ತು ನಾನು ಬೇಲಾ ಚಾಟ್ ಹೇಗೆ ಮಾಡೋದು ಎಂಬುದನ್ನು ತೋರಿಸ್ಕೊಡ್ತಿದ್ದೇನೆ. ಅಂದರೆ ಬೇಲಾ ಫ್ರೂಟಿನಿಂದ ಚಾಟ್ ಹೇಗೆ ಮಾಡೋದು ಎಂಬುದನ್ನು ನೋಡೋಣ. ಅದಕ್ಕಿಂತ ಮೊದಲು ನನ್ನ ಚಾನಲನ್ನು ಹೊಸದಾಗಿ ನೋಡ್ತಿರೋರು ಮತ್ತು ಸಬ್ಸ್ಕ್ರೈಬ್ ಮಾಡದಿರೋರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಹತ್ತಿರದಲ್ಲಿ ಬರುವಂತಹ ಬೆಲ್ ಬಟನನ್ನು ಒತ್ತಿ, ಆಗ ನಾನು ಮಾಡಿರುವಂತಹ ವಿಡಿಯೋಗಳು ನೇರವಾಗಿ ನಿಮ್ಮನ್ನು ತಲುಪ್ತದೆ. ಇದು ಬೇಲದ ಹಣ್ಣು. ಇದನ್ನು ಕಟ್ ಮಾಡಬೇಕು. ಕಟ್ ಮಾಡಿ ಒಳಗಿರುವ ತಿರುಳನ್ನು ತೆಗೆದುಕೊಳ್ಬೇಕು. ನಾವು ತುಂಬ ಗಟ್ಟಿಯಾಗಿರ್ತದೆ. ನಿಮಗೆ ಹಿಂದಿನ ವಿಡಿಯೋದಲ್ಲಿ ನಾನು ಇದರ ಜ್ಯೂಸ್ ತೋರಿಸಿದ್ದೇನೆ. ಈಗ ಇದರ ಚಾಟ್ ಮಾಡೋದು ಹೇಗೆ ಎಂಬುದನ್ನು ತೋರಿಸ್ಕೊಡ್ತಿದ್ದೇನೆ. ಇದನ್ನು ತೆಂಗಿನಕಾಯಿ ನಾವು ಕಟ್ ಮಾಡಿದಾಗೆ ಕಟ್ ಮಾಡಬೇಕಾಗ್ತದೆ. ಅಂದರೆ ಕತ್ತಿ ಅಥವಾ ಏನಾದರೂ ಕಲ್ಲಿಂದ ಒಡೆದು ಇದನ್ನು ಕಟ್ ಮಾಡಬೇಕು. ಹಣ್ಣಿನ ಚಾಟ್ ಮಾಡಲಿಕ್ಕೆ ಬೇಕಾಗುವಂತಹ ಪದಾರ್ಥಗಳನ್ನು ನೋಡ್ಕೊಳ್ಳಿ. ಬೇಲದ ಹಣ್ಣು ಬೇಕು. ಅದೇ ರೀತಿ ಹುರಿದು ಪುಡಿ ಮಾಡಿದಂತಹ ಜೀರಿಗೆ ಪೌಡರ್ ಇದು. ಮೆಣಸಿನ ಪುಡಿ ಸ್ವಲ್ಪ ರುಚಿಗೆ ತಕ್ಕಷ್ಟು ಹಾಕ್ಬೋದು. ಸ್ವಲ್ಪ ಖಾರ ಬೇಕಾದ ಜಾಸ್ತಿ ಹಾಕ್ಬೋದು. ಅದೇ ರೀತಿ ಒಂದು ಹಸಿಮೆಣಸು, ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಇವಿಷ್ಟು ಬೇಕು. ಹಣ್ಣನ್ನು ಕಟ್ ಮಾಡಿದ್ದೇನೆ. ಇದನ್ನು ಹೀಗೆ ಓಪನ್ ಮಾಡಬೇಕು. ತುಂಬ ಹಣ್ಣಾಗಿದೆ ಇದು. ಇದನ್ನೀಗ ಒಂದು ಚಮಚದಿಂದ ಹಾಕ್ಕೊಳ್ಳಿ. ತುಂಬ ಒಳ್ಳೆಯದಿದು ಹಣ್ಣು, ತಿನ್ನಲಿಕ್ಕೂ ತುಂಬ ರುಚಿಯಾಗ್ತದೆ. ಅದೇ ರೀತಿ ತೆಗೆದುಕೊಳ್ಳಿ ಎಲ್ಲವನ್ನು. ತುಂಬ ತಂಪಿದು. ಇದನ್ನೀಗ ಕೈಯಿಂದ ಒಳ್ಳೆ ಹಿಚ್ಕೊಳ್ಬೇಕು, ಅಂದರೆ ಸ್ಮ್ಯಾಶ್ ಮಾಡಿಕೊಳ್ಬೇಕು. ಮಾಡಿಕೊಂಡ ನಂತರ ಇದಕ್ಕೆ ಜೀರಿಗೆ ಪೌಡರ್ ಸ್ವಲ್ಪ ಜಾಸ್ತಿ ಹಾಕಿದರೆ ಒಳ್ಳೆ ಸ್ಮೆಲ್ ಬರ್ತದೆ, ಅರೋಮಾ ಒಳ್ಳೆ ಇರ್ತದೆ. ನಂತರ ಸ್ವಲ್ಪ ಮೆಣಸಿನ ಪುಡಿ ಹಾಕಿ, ಸ್ವಲ್ಪ ಹಾಕಿ. ಈಗ ಬೇಕಾದರೆ ನಿಮಗೆ ಮತ್ತೆ ಸೇರಿಸ್ಕೊಳ್ಬೋದು, ಖಾರ ಕಮ್ಮಿ ಆದರೆ. ಇದನ್ನೆಲ್ಲವನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಬೇಕು. ಮಿಕ್ಸ್ ಮಾಡಿ ಆಗಿದೆ. ಈಗ ಇದನ್ನೊಂದು ಬದಿಗಿಡಿ. ಮಿಕ್ಸಿ ಜಾರ್ ತಗೊಳ್ಳಿ. ಅದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಮತ್ತು ಒಂದು ಮೆಣಸಿನಕಾಯಿ ಬೇಕಾಗಿಲ್ಲ, ಯಾಕೆಂದರೆ ಅದು ಖಾರ ಇದೆ ಈಗನೇ ನನ್ನದು ಮೆಣಸಿನ ಪೌಡರ್. ಆದ್ದರಿಂದ ಸಣ್ಣ ತುಂಡು ಮೆಣಸು ಹಾಕ್ತಾಯಿದ್ದೇನೆ. ಬೇಕಾದರೆ ನೀವು ಹಾಕ್ಕೋಬೋದು. ಒಂಚೂರು ರುಬ್ಕೊಳ್ಬೇಕು, ನುಣ್ಣಗೆ ರುಬ್ಕೊಳ್ಬೇಕು. ಹಸಿಮೆಣಸು ಮತ್ತು ಕೊತ್ತಂಬರಿ ಸೊಪ್ಪನ್ನು ರುಬ್ಬಿಟ್ಕೊಂಡಿದೆ. ಅದನ್ನು ಇದಕ್ಕೆ ಸೇರಿಸ್ಕೊಳ್ಳೋಣ. ಎಲ್ಲವನ್ನು ಇದಕ್ಕೆ ಹಾಕಬೇಕು. ಹಾಕಿ ಮಿಕ್ಸ್ ಮಾಡಬೇಕು. ಚೆನ್ನಾಗಿ ಮಿಕ್ಸ್ ಮಾಡ್ತಿದ್ದೇನೆ ನಾನು. ಇದೊಂದು ಚಟ್ನಿಯಾಗಿ ಕೂಡ ನೀವು ಯೂಸ್ ಮಾಡ್ಬೋದು ಅನ್ನಕ್ಕೆ, ಅಥವಾ ಹೀಗೆ ಟೈಮ್ ಪಾಸಿಗೆ ಕೂಡ ತಿನ್ಕೋಬೋದು. ಚಾಟ್ ಥರ ತುಂಬ ಒಳ್ಳೆ ಆಗ್ತದೆ. ಹುಳಿ ಖಾರ ಎಲ್ಲ ಇದೆ. ಇದಾಗಿದೆ. ಈಗ ಇದನ್ನು ಸರ್ವ್ ಮಾಡ್ಕೊಳ್ಳೋಣ. ಇದನ್ನು ಬೆಲ್ಲದು ಇದರಲ್ಲಿ ನಾನು ಸರ್ವ್ ಮಾಡ್ತಿದ್ದೇನೆ. ಮೇಲ್ಗಡೆ ಒಂದು ಕೊತ್ತಂಬರಿ ಸೊಪ್ಪನ್ನು ಹಾಕಿ ಸರ್ವ್ ಮಾಡ್ತಿದ್ದೇನೆ. ಬೇಲಾ ಚಾಟ್ ರೆಡಿಯಾಗಿದೆ. ಈ ರೆಸಿಪಿಯನ್ನು ಟ್ರೈ ಮಾಡಿ. ಈ ರೆಸಿಪಿ ನಿಮ್ಗೆ ಇಷ್ಟ ಆದರೆ ನನ್ನ ಚಾನಲನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಅದೇ ರೀತಿ ಲಿಂಕನ್ನು ನಿಮ್ಮ ಫ್ರೆಂಡ್ಸ್ಗೂ ಸೆಂಡ್ ಮಾಡಿ, ವಿಡಿಯೋವನ್ನು ಶೇರ್ ಮಾಡ್ಕೊಳ್ಳಿ. ಇನ್ನು ನಿಮಗೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೇನೆ. ಧನ್ಯವಾದಗಳು.